ಒಂದ್ ಕಡೆ ಮುಡಾ ಟೆನ್ಷನ್, ಮತ್ತೊಂದು ಕಡೆ ಸರಣಿ ಮೀಟಿಂಗ್. ಕಾಂಗ್ರೆಸ್ನಲ್ಲಿ ರಾಜಕೀಯ ಚಟುವಟಿಕೆ ಗರಿಗೆದರಿದೆ. ಸಿಎಂಗೆ ಮುಡಾ ಆತಂಕ, ಅದರ ಮಧ್ಯದಲ್ಲಿ ದಲಿತ ಸಚಿವರ ಸಭೆ. ಒಂದ್ ಕಡೆ ಮುಡಾ ಟೆನ್ಷನ್ ಆದ್ರೆ ಮತ್ತೊಂದು ಕಡೆ ಸರಣಿ ಮೀಟಿಂಗ್ ನಡೀತಾ ಇದೆ. ಇದು ಕಾಂಗ್ರೆಸ್ನ ಒಳಗಡೆ ಗರಿಗೆದರಿರುವಂತಹ ರಾಜಕೀಯ ಚಟುವಟಿಕೆ. ಸಿಎಂಗೆ ಮುಡಾ ಆತಂಕ ಇದೆ, ಟೆನ್ಷನ್ ಜೋರಾಗ್ತಾ ಇದೆ ದಿನದಿಂದ ದಿನಕ್ಕೆ. ಅದರ ಮಧ್ಯದಲ್ಲಿ ದಲಿತ ಸಚಿವರ ಸಭೆ ನಡೆದಿದೆ. ರಾಜಕೀಯ ನಡೆ ಬಗ್ಗೆ ಸಚಿವರ ಸೀಕ್ರೆಟ್ ಮೀಟಿಂಗ್ ಆಗ್ತಾ ಇದೆ. ಮೂವರು ದಲಿತ ಸಚಿವರ ಸಭೆಯ ಸಂದೇಶ ಏನ್ ಹಾಗಾದ್ರೆ? ಸಿಎಂ ವಿರುದ್ಧ ಇಡಿ ಪ್ರಕರಣ ಬಳಿಕ ಸಚಿವರಲ್ಲಿ ಆತಂಕ ಶುರುವಾಗಿದೆ. ಸಿಎಂ ಕುರ್ಚಿಗೆ ಕಂಟಕ ಆಗೋ ಸಾಧ್ಯತೆ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮುಂದಿನ ತಂತ್ರಗಾರಿಕೆ ಹೇಗಿರಬೇಕು ಅನ್ನೋ ಬಗ್ಗೆ ಮೂವರು ಸಚಿವರು ಸಭೆ ನಡೆಸಿದ್ದಾರೆ. ಸೋಮವಾರ ಪರಮೇಶ್ವರ್ ಡಿಕೆಶಿ ಪ್ರತ್ಯೇಕ ಮಾತುಕತೆ ಆಯಿತು. ಮೊನ್ನೆ ಅಷ್ಟೇ ಪರಮೇಶ್ವರ್ ಮನೆಗೆ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಮಾತುಕತೆ ನಡೆಸಿದ್ರು. ಕಾರಣ ಏನೇ ಇರಬಹುದು, ಅವ್ರು ಬೇರೆನೇ ಕಾರಣ ಆಗಿದೆ, ಆದ್ರೆ ಚರ್ಚೆ ಅಂತೂ ಆಗಿದೆ. ನಿನ್ನೆ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ಚರ್ಚೆ ಮಾಡಿದ್ದಾರೆ. ಸರ್ಕಾರಕ್ಕೆ ಡ್ಯಾಮೇಜ್ ಆಗೋ ಸ್ಥಿತಿ ಬಂದ್ರೆ ಏನು ಮಾಡಬೇಕು, ಅದ್ರ ಬಗ್ಗೆ ಮಹದೇವಪ್ಪ ನಿವಾಸದಲ್ಲಿ ಹೈ ವೋಲ್ಟೇಜ್ ಸಭೆ ನಡೆಯಿತು. ದಲಿತ ಸಚಿವರ ಈ ಮೀಟಿಂಗ್ ಕುತೂಹಲವನ್ನ ಕೆರಳಿಸ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ ಮುಡಾ ಟೆನ್ಷನ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ನಿಜ, ಆದ್ರೆ ಪಕ್ಷದ ಒಳಗಡೆಯೇ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಕೂಡ ನಡೀತಾ ಇದೆ. ಸೊ ದಲಿತ ಸಚಿವರ ಈ ಸಭೆಯ ಹಿಂದಿನ ಸೀಕ್ರೆಟ್ ಏನ್ ಹಾಗಾದ್ರೆ? ಏನು ವಿಚಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ? ಶ್ವೇತಾ, ಈಗ ಇಡೀ ಪ್ರಕರಣಕ್ಕೆ ಇಡಿ ಎಂಟ್ರಿ ಆಗಿರೋದ್ರಿಂದ ಸಚಿವರಲ್ಲೂ ಕೂಡ ಒಂದ್ ರೀತಿ ಆತಂಕ ಶುರುವಾಗಿದೆ. ಯಾಕಂದ್ರೆ ಇಡಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಮುಖ್ಯಮಂತ್ರಿಗಳ ಮನೆ ಮೇಲೆ ರೈಡ್ ಮಾಡಬಹುದು, ಅವರ ದಾಖಲೆಗಳನ್ನ ಸೀಸ್ ಮಾಡಬಹುದು. ಈ ಎಲ್ಲಾ ಅವಕಾಶಗಳು, ಅಧಿಕಾರ ಕೂಡ ಇಡಿಗೆ ಇದೆ. ಸೊ ಹಾಗಾಗಿ ಇಡಿ ಈಗ ಮಾಹಿತಿ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾ ಇದೆ. ದೂರು ಕೊಟ್ಟ ಮೇಲೆ ಈಗ ಸ್ನೇಹಮಯಿ ಕೃಷ್ಣಗೂ ಕೂಡ ಇಡಿ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ತಿಳಿಸಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನೇ ರಾಜಕೀಯ ಬೆಳವಣಿಗೆಗಳು ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಸೊ ಆ ಕಾರಣಕ್ಕಾಗಿ ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ, ಸಚಿವ ಮಹದೇವಪ್ಪ ಹಾಗೂ ಪರಮೇಶ್ವರ್ ಮೂವರು ಕೂಡ ಮಹದೇವಪ್ಪ ಅವರ ನಿವಾಸದಲ್ಲಿ ಸಭೆ ಸೇರಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಹಂತದಲ್ಲಿ ಈ ಸಭೆಗಳು ಅತಿ ಹೆಚ್ಚು ಮಹತ್ವವನ್ನ ಪಡೆದುಕೊಳ್ಳುತ್ತೆ. ಯಾಕಂದ್ರೆ ಸಿಎಂ ಏನಾದ್ರೂ ಬಂಧನಕ್ಕೆ ಒಳಗಾದ್ರೆ ನಿಶ್ಚಿತವಾಗಿಯೂ ಸಿಎಂ ಬದಲಾವಣೆ ಆಗೇ ಆಗುತ್ತೆ. ಹೈಕಮಾಂಡ್ ಆ ಸಂದರ್ಭದಲ್ಲಿ ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಮುಂದೆ ಆಗುವಂತಹ ರಾಜಕೀಯ ಸ್ಥಿತ್ಯಂತರಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಜೊತೆಗೆ ಮುಂದೆ ಆ ರೀತಿಯಾದಂತ ಬದಲಾವಣೆ ಏನಾದ್ರಾದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ದಲಿತ ಸಿಎಂ ಮಾಡಬೇಕು ಅನ್ನುವಂತ ಕೂಗು ಎಬ್ಬಿಸ್ಬೇಕು. ಜೊತೆಗೆ ದಲಿತ ಸಿಎಂ ಆಗ್ಲೇಬೇಕು ಅನ್ನುವಂತ ಪಟ್ಟು ಹಿಡಿಯೋಣ. ಹಾಗಾಗಿ ನಾವು ಎಲ್ಲ ಒಗ್ಗಟ್ಟಾಗಿದ್ರೆ ಎಲ್ಲ ಶಾಸಕರು, ಸಚಿವರು ಕೂಡ ನಮ್ ಜೊತೆ ಬೆನ್ನಿಗೆ ನಿಲ್ತಾರೆ. ಹೀಗಾಗಿ ಆ ಕ್ಲೈಮ್ ಮಾಡೋದಕ್ಕೂ ಕೂಡ ಅವಕಾಶಗಳಿದಾವೆ. ಸದ್ಯಕ್ಕಂತೂ ಆ ತರದ ಬದಲಾವಣೆ ಇಲ್ಲ. ಒಂದ್ ವೇಳೆ ಪರಿಸ್ಥಿತಿ ಬಂದ್ರೆ ದಲಿತ ಸಿಎಂ ಬೇಡಿಕೆ ಇಡುವ ಕುರಿತಾಗಿಯೂ ಕೂಡ ಬಹಳ ಗಂಭೀರವಾಗಿ ಚರ್ಚೆ ನಡೆದಿದ್ದಾವೆ. ಯಾಕಂದ್ರೆ ಕರ್ನಾಟಕದಲ್ಲಿ ಸಾಕಷ್ಟು ವರ್ಷಗಳಿಂದ ಈ ಕೂಗು ಇದ್ದೇ ಇದೆ. ದಲಿತರನ್ನ ಸಿಎಂ ಮಾಡಬೇಕು ಅನ್ನುವಂತ ಕೂಗು ಹಲವು ವರ್ಷಗಳಿಂದ, ಹಲವು ದಶಕಗಳಿಂದಲೂ ಕೂಡ ಕರ್ನಾಟಕದಲ್ಲಿ ಇದೆ. ಹೀಗಾಗಿ ಒಂದು ವೇಳೆ ಆ ರೀತಿಯಾದಂತಹ ಬದಲಾವಣೆ ಆದ್ರೆ ನಿಶ್ಚಿತವಾಗಿ ದಲಿತ ಮುಖ್ಯಮಂತ್ರಿಗಳ ಡಿಮ್ಯಾಂಡ್ ಅಂತೂ ಆಗೇ ಆಗುತ್ತೆ. ಸೊ ಹಾಗಾಗಿ ಮುಂದೆ ಆಗುವಂತ ರಾಜಕೀಯ ಬೆಳವಣಿಗೆಗಳಿಗೆ ಈಗಲೇ ಒಂದು ವೇದಿಕೆಯನ್ನ ಸಿದ್ಧ ಮಾಡ್ಕೊಳ್ಳೋದ್ರ ಕುರಿತಾಗಿ ಮೂವರು ಸಚಿವರು ಚರ್ಚೆಯನ್ನ ನಡೆಸಿದ್ದಾರೆ. ಈಗ ದಲಿತ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯುವಂತದ್ದು, ಜೊತೆಗೆ ಮುಂದೆ ಅಂತ ಪರಿಸ್ಥಿತಿ ಬಂದಾಗ ಅವರೆಲ್ಲರೂ ಕೂಡ ಒಗ್ಗೂಡಿ ನಮ್ಮ ಪರವಾಗಿ ಹಕ್ಕೊತ್ತಾಯ ಮಾಡುವಂತೆ ಮಾಡಬೇಕು ಅನ್ನುವಂತ ಕುರಿತಾಗಿ ಚರ್ಚೆಗಳು ನಡೆದಿದ್ದಾವೆ. ಹೀಗಾಗಿ ಈ ಮೀಟಿಂಗ್ಗಳು ಪರ್ಯಾಯ ವೇದಿಕೆಯತ್ತ ಸೃಷ್ಟಿ ಮಾಡುವ ಕಡೆಗೂ ಕೂಡ ಈ ಸಭೆಗಳು ನಿರಂತರವಾಗಿ ನಡೀತಾನೆ ಇದಾವೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.